ಕೈಕಟ್ಟಿ ಕೂರೋದಿಲ್ಲ. ಇಂಥ ಸಂದರ್ಭದಲ್ಲಿ ಹೀಗಾಗಿದ್ದು ಆಶ್ಚರ್ಯಕರವಾಗಿತ್ತು. ಆದರೆ ಇದೀಗ ಅಮೋನಿಯಂ ಅಂತ ಗೊತ್ತಾಗಿದೆ. 11 ಗಂಟೆಗಳ ಅಂತರದಲ್ಲಿ ಅಮೋನಿಯಂ ನೈಟ್ರೇಟ್ ಜೆಲ್ ಇಟ್ಟಿದ್ದ ಆರೋಪಿ ಮೇ 9ರ ರಾತ್ರಿ 8:05 ಸ್ಥಳದಿಂದ ಹೊರಟಿದ್ರು ಪೊಲೀಸರು. ಸ್ಫೋಟಕ ಪತ್ತೆಯಾದ ಜಾಗದಲ್ಲಿ ಕಸ ಕ್ಲೀನ್ ಮಾಡುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ರು. ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ಕೆಲಸವನ್ನ ಮುಗಿಸಿ 8 ಗಂಟೆಗೆ ವಾಪಸ್ಸಾಗಿದ್ದಾರೆ. ಬಳಿಕ ಮೇ 10ರ ಬೆಳಿಗ್ಗೆ 7 ಗಂಟೆಗೆ ಸ್ಥಳಕ್ಕೆ ಬಂದಿದ್ದ ಪೊಲೀಸ್ ಸಿಬ್ಬಂದಿ ಈ ನಡುವಿನ ಸಮಯದಲ್ಲಿ ಸ್ಫೋಟಕ ವಸ್ತು ಇಟ್ಟು ಹೋಗಿರುವ ಆರೋಪಿ ಭಯ ಸೃಷ್ಟಿಸಲೆಂದೇ ಕೃತ್ಯ ನಡೆದಿದೆ ಅನ್ನೋದು ಬಹುತೇಕ ಸಾಬೀತಾಗಿದೆ. ಡಿಟೋನೇಟರ್ ಇಲ್ಲದ ಕಾರಣ ಸ್ಫೋಟಗೊಳ್ಳುವಂಥ ಸಾಧ್ಯತೆ ತೀರಾ ಕಡಿಮೆ. ಭಯ ಸೃಷ್ಟಿಸಿದ್ರೆ ಮೋದಿ ಭೇಟಿ ಕಷ್ಟ ಸಾಧ್ಯ ಅಂತ ಕೃತ್ಯ ನಡೆಸಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಪ್ರಕರಣದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಆರೋಪಿಗಳ ಪತ್ತೆ ಬಳಿಕ ಎನ್ಐಎ ಎಂಟ್ರಿ ಬಗ್ಗೆ ನಿರ್ಧಾರ ಸಾಧ್ಯತೆ ಇರುತ್ತೆ. ಇನ್ನು ಹತ್ತಿರದಲ್ಲಿ LCC ಕ್ಯಾಮ್ರಾ ಇದೆ. ಆ ವಿಜುವಲ್ಸ್ಗಳಲ್ಲಿ ಯಾರು ಬಂದು ಹೋದ್ರು, ಯಾರು ಹೋದ್ರು, ಜೊತೆಗೆ ಈ ಬಾಕ್ಸ್ ಯಾರ ಕೈಯಲ್ಲಿತ್ತು, ಯಾವ ಉದ್ದೇಶಕ್ಕಾಗಿ ಇಟ್ಟಿದ್ದಾರೆ, ಹೀಗೆ ಹತ್ತಲವು ಪ್ರಶ್ನೆಗಳೊಂದಿಗೆ ಹಲವು ಆಯಾಮಗಳಿದೆ ಈ ಒಂದು ವಿಚಾರದಲ್ಲಿ. ಹಾಗಾಗಿ 11 ಗಂಟೆಗಳ ಅಂತರದಲ್ಲಿ ಅಮೋನಿಯಂ ನೈಟ್ರೇಟ್ ಜೆಲ್ ಅನ್ನ ಇಟ್ಟಿದ್ರು ಆರೋಪಿಗಳು ಅನ್ನುವಂಥ ಅಂಶ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಇನ್ನು ನಿಜಕ್ಕೂ ಎಲ್ಲರೂ ಕೂಡ ಭಯಭೀತರಾಗಿದ್ರು, ಭದ್ರತಾ ವೈಫಲ್ಯವೇ ಇದು ಅನ್ನುವಷ್ಟರ ಮಟ್ಟಿಗೆ ಆರೋಪಗಳು ಕೇಳಿ ಬಂತು. ಆದರೆ ಈ ಯಾವ ಗ್ಯಾಪ್ ಅಲ್ಲಿ ಈ ರೀತಿಯಾದಂತಹ ಒಂದು ಬಾಕ್ಸ್ ನಲ್ಲಿ ಇಟ್ಟು ಹೋಗಿದ್ರು ಸಂತೋಷ್? ಖಂಡಿತವಾಗಿ ಇದು ಭದ್ರತಾ ವೈಫಲ್ಯನ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ರಾಷ್ಟ್ರದ ಪ್ರಧಾನಿಗಳು ಬರುವಂತಹ ಸಂದರ್ಭದಲ್ಲಿ ಇರುವಂತಹ ಭದ್ರತೆಗಳನ್ನ ನಾವು ಗಮನಿಸಿದಾಗ ಈ ರೀತಿಯ ಇನ್ಸಿಡೆಂಟ್ ಆಗ್ಲಿಕ್ಕೆ ಅವಕಾಶಗಳನ್ನ ಕೊಡಬಾರ್ದು. ಈಗ ಪತ್ತೆಯಾಗಿರುವಂತದ್ದು ಏನು ಜಿಲ್ಟೆನ್ ಕಡ್ಡಿ ಅಂತ ಹೇಳಲಾಗ್ತೈತೆ, ಅದು ಅಮೋನಿಯಂ ನೈಟ್ರೇಟ್ ಜೆಲ್ ಅಂತ ಹೇಳಲಾಗ್ತಾ ಇರುವಂತದ್ದು. ಇದನ್ನು ಕೂಡ ಈ ಕ್ವಾರಿಗಳಲ್ಲಿ ಅಂದ್ರೆ ಕ್ರಷರ್ಗಳೇನಿರುತ್ತೆ ಅಲ್ಲಿ ಬಂಡೆಯನ್ನ ಹೊಡಿಲಿಕ್ಕೆ ಇದನ್ನ ಬಳಸ್ತಾರೆ ಅನ್ನೋ ಮಾಹಿತಿಗಳಿರುವಂತದ್ದು. ಅದರ ಜೊತೆಗೆ ಕೇವಲ ಬರೀ ಅಮೋನಿಯಂ ನೈಟ್ರೇಟ್ ಜೆಲ್ ಮಾತ್ರ ಪತ್ತೆ ಆಗಿಲ್ಲ, ಸಂಪೂರ್ಣವಾಗಿ ಒಂದು ಬ್ಲಾಸ್ಟ್ ಮಾಡ್ಲಿಕ್ಕೆ ಬೇಕಾದಂತಹ ಸರ್ಕ್ಯೂಟೇ ಸಂಪೂರ್ಣವಾಗಿ ಪತ್ತೆಯಾಗಿದ್ದು ಕೂಡ ನಾವು ಗಮನಿಸಿದ್ವಿ. ಸೊ ಇದರಿಂದಾಗಿ ಇದರಲ್ಲಿ ಏನು ಬರೀ ಕೇವಲ ಜಿಲಿಟಿಯನ್ ಕಡ್ಡಿ ಅಂತ ಹೇಳಲಾಗ್ತೈತೆ. ಇದು ಜಿಲಿಟಿಯನ್ ಕಡ್ಡಿ ಅಲ್ಲ ಅನ್ನೋದಕ್ಕೆ ಮತ್ತೊಮ್ಮೆ ಸಾಬೀತಾಗಿರುವಂತದ್ದು. ಅದ್ರ ಜೊತೆಗೆ ಪೊಲೀಸರು ಅಷ್ಟು ಬಿಗಿ ಟೈಟ್ ಸೆಕ್ಯೂರಿಟಿ ಮಧ್ಯೆಯೂ ಕೂಡ ಅದನ್ನ ತಂದಲ್ಲಿ ಇಟ್ಟೋಗಿದ್ಯಾರು ಅನ್ನೋದು ಈಗಿರುವಂತಹ ಮಾಹಿತಿ. ಇದನ್ನ ಗಮನಿಸ್ತಾ ಹೋದ್ರೆ ಅಂದ್ರೆ ರಾತ್ರಿ 9 ಗಂಟೆವರೆಗೂ ಕೂಡ ಪೊಲೀಸರು ಅಲ್ಲಿ ಕೆಲಸವನ್ನ ಮಾಡಿದ್ರೆ, ಎಲ್ಲವನ್ನು ಕೂಡ ಗಮನಿಸಿದರೆ, ಸೆಕ್ಯೂರಿಟಿಗಳನ್ನು ಚೆಕ್ ಮಾಡಿ ಮತ್ತೆ ಅಲ್ಲಿಂದ ಹೋಗಿರುವಂತದ್ದು. ಮಧ್ಯರಾತ್ರಿ ಸಂದರ್ಭದಲ್ಲಿ ಯಾರೋ ಬಂದು ಅದು ಎಲ್ಲಿ CC ಕ್ಯಾಮ್ರಾಗಳು ಇಲ್ಲ ಅಂತಹ ಜಾಗದಲ್ಲಿ ಅದನ್ನ ಪತ್ತೆ ಮಾಡಿ ಅಲ್ಲಿಗೆ ಇಟ್ಟೋಗಿರುವಂತದ್ದು ಸದ್ಯ ಬೆಳಕು ಬಂದಿದೆ. ಯಾಕಂದ್ರೆ ಮತ್ತೆ ಬೆಳಗಿನ ಜಾವ 6 ಇಲ್ಲ 7 ಗಂಟೆಗೆ ಪೊಲೀಸರು ಮತ್ತು ಭದ್ರತೆಗೆ ನೇಮಕಗೊಂಡಿರುವಂತದ್ದು. ಅಷ್ಟರೊಳಗೆ ಈ ಮಧ್ಯದ ಗ್ಯಾಪ್ ಏನಿದೆ, ಈ ಗ್ಯಾಪ್ ನ ಮಧ್ಯ ಬಂದಿಟ್ಟೋಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗಿರುವಂತದ್ದು. ಬಹುತೇಕವಾಗಿ ಬೆಂಗಳೂರು ದಕ್ಷಿಣ ಪೊಲೀಸರು ಏನಿದ್ದಾರೆ ಇದನ್ನ ಪತ್ತೆ ಮಾಡ್ಲಿಕ್ಕೆ ಬೇಕಾಗುವಂತ ಒಂದಿಷ್ಟು ಮಾಹಿತಿಯನ್ನು ಈಗಾಗಲೇ ಕಲೆ ಹಾಕಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಯಾರು ಇದನ್ನ ಇಟ್ಟೋದಂತಾರೆ ಅಂದ್ರೆ ಒಂದು ಹಂತದಲ್ಲಿ ದೊಡ್ಡ ಮಟ್ಟದ ಬೆದರಿಕೆಯನ್ನ ಹಾಕ್ಬೋದು. ಭದ್ರತಾ ವೈಫಲ್ಯ ಮತ್ತು ಅವ್ರಿಗೆ ಬೆದರಿಕೆಯನ್ನ ಹಾಕ್ಲಿಕ್ಕೆ ಏನ್ ಬೇಕು ಆ ರೀತಿ ಎಲ್ಲಾ ಕೃತ್ಯಗಳನ್ನ ಎಸಗಿದ್ದಾರೆ ಅಂತ ಹೇಳಿ ಇದುವರೆಗಿನ ತನಿಖಾ ಹಂತದಲ್ಲಿ ಗೊತ್ತಾಗಿರುವಂತದ್ದು. ಸದ್ಯ ಮುಂದಿನ ದಿನಗಳಲ್ಲಿ ಯಾರು ಇದನ್ನ ಇಟ್ಟೋದ್ರು ಅನ್ನೋದ್ರ ಬಗ್ಗೆ ಗೊತ್ತಾಗ್ಬೇಕಾಗಿದೆ. ಆದ್ರೆ ಇದು ಈ ಉಗ್ರ ಸಂಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಸಂಬಂಧಿಸಿ ಇದು ರೂಲ್ಡ್ ಔಟ್ ಅನ್ನೋದು ಒಂದು ಹಂತಕ್ಕೆ ಮಾಹಿತಿಗಳು ಲಭ್ಯವಾಗ್ತದೆ. ಇದ್ರ ಜೊತೆಗೆ NIA ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸಿ ಹೋಗಿತ್ತು. ಹೀಗಾಗಿ ಮುಂದಿನ ದಿನಗಳಲ್ಲಿ NIA ಏನಾದ್ರು ಪ್ರಕರಣವನ್ನು ಕೈಗೆತ್ತಿಕೊಳ್ಳುತ್ತಾ ಇಲ್ಲ ಬೆಂಗಳೂರು ದಕ್ಷಿಣ ಪೊಲೀಸರ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯವನ್ನ ಹಾಡ್ತಾರ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗತ್ತೆ. ಅಮೃತ, ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.